ಎಲ್ಲರಿಗೂ ನಮಸ್ಕಾರ. 13/2/2026 ಪ್ರಚಲಿತ ಘಟನೆಗಳು. ಶಾಂತವೇರಿ ಗೋಪಾಲಗೌಡ ಪ್ರಶಸ್ತಿಯನ್ನು ಘೋಷಣೆ ಮಾಡಿದ್ದಾರೆ. ಪ್ರಶಸ್ತಿ ವಿಜೇತರು ಮಾಜಿ ಶಾಸಕ YS ವಿ ದತ್ತ ಆಯ್ಕೆಯಾಗಿದ್ದಾರೆ. ಪ್ರಶಸ್ತಿ ಮೊತ್ತ ಎಷ್ಟಂದರೆ 25,000 ಮತ್ತು ಕಂಚಿನ ಫಲಕ, ಪ್ರಶಸ್ತಿ ಪತ್ರಗಳನ್ನು ಕೊಡಲಾಗುತ್ತದೆ. ಪ್ರಶಸ್ತಿ ನೀಡುವ ಸಂಸ್ಥೆ ಕನ್ನಡ ಜನಶಕ್ತಿ ಕೇಂದ್ರ. ಪ್ರಶಸ್ತಿ ನೀಡುವವರು ವಿಧಾನ ಪರಿಷತ್ ಸದಸ್ಯ ಎಚ್. ವಿಶ್ವನಾಥ. ಮುಂದಿನ ಪ್ರಚಲಿತ ಘಟನೆ. ಆಧಾರ್ ಕಾರ್ಡ್ ಬದಲು ಶಕ್ತಿ ಸ್ಮಾರ್ಟ್ ಕಾರ್ಡ್. ಶಕ್ತಿ ಯೋಜನೆ ಸರ್ಕಾರಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಸೌಲಭ್ಯ ಕಲ್ಪಿಸುವ ಶಕ್ತಿ ಯೋಜನೆಗೆ ಸ್ಮಾರ್ಟ್ ಕಾರ್ಡ್ ವಿತರಿಸಲು ಸರ್ಕಾರ ನಿರ್ಧರಿಸಿದೆ. ಆಧಾರ್ ಕಾರ್ಡ್ ಬದಲು ಸ್ಮಾರ್ಟ್ ಕಾರ್ಡ್ಗಳನ್ನು ತೋರಿಸಿ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡಬಹುದು. ಎರ್ಸಗುಂಬ ಇದು ಒಂದು ಅಣಬೆಯ ತಳಿಯಾಗಿದೆ. ಇದು ಮನುಷ್ಯನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಮೆದುಳಿನ ಚುರುಕುತನವನ್ನು ಹೆಚ್ಚಿಸುತ್ತದೆ. ಅಮೃತ್ ವಿದ್ಯಾಪೀಠ ಮತ್ತು ಡರ್ಹಾಮ್ ಒಪ್ಪಂದ. ಇವೆರಡೂ ವಿಶ್ವವಿದ್ಯಾಲಯಗಳು ಒಂದು ಒಪ್ಪಂದವನ್ನು ಮಾಡಿಕೊಂಡಿವೆ. ಅದು ಯಾವ ಒಪ್ಪಂದ ಅಂದರೆ ಇಂಧನ ಸಮಸ್ಯೆ ನಿವಾರಿಸಲು ಹಾಗೂ ವಾತಾವರಣದಲ್ಲಿ ಕಾರ್ಬನ್ ಅಂಶವನ್ನು ಕಡಿಮೆ ಮಾಡಲು ಇಂಧನ ಸ್ಥಿತಿಸ್ಥಾಪಕತ್ವ ಮತ್ತು ಡಿಕಾರ್ಬನೈಜೇಷನ್ ಕೇಂದ್ರಿತವಾಗಿ ಅಂತಾರಾಷ್ಟ್ರೀಯ ಜಂಟಿ ಉತ್ಕೃಷ್ಟತಾ ಕೇಂದ್ರ ಸ್ಥಾಪಿಸಲಾಗಿದೆ. ಅಮೃತ್ ವಿಶ್ವವಿದ್ಯಾಪೀಠ ಕುಲಪತಿ ಯಾರಂದ್ರೆ ಮನಿಷಾ ವಿನೋದಿನಿ ರಮೇಶ್. ಇನ್ನೊಂದು ವಿಶ್ವವಿದ್ಯಾಲಯ ಡರ್ಹಾಮ್ ವಿಶ್ವವಿದ್ಯಾಲಯದ ಕುಲಪತಿ ಕ್ಲೇರ್ ಓಮ್ ಮ್ಯಾಲಿ. ಏಷ್ಯನ್ ಶೂಟಿಂಗ್ ಚಾಂಪಿಯನ್ ನಡೆದಿದೆ. ಇದರಲ್ಲಿ ಚಿನ್ನದ ಪದಕ ಪಡೆದವರು ಐಶ್ವರಿ ಪ್ರತಾಪ ಸಿಂಗ್ ತೋಮರ್. ಬೆಳ್ಳಿ ಪದಕ ಪಡೆದವರು ನೀರಜ್ ಕುಮಾರ್. ಕಂಚಿನ ಪದಕ ಪಡೆದವರು ಅಖಿಲ್ ಶೂರಾನ್. T20 ವಿಶ್ವಕಪ್ ನಡೆದಿದೆ. ಇದರಲ್ಲಿ ವಿಜೇತ ತಂಡ ಭಾರತದ ವಿಜೇತರು ಯಾರಪ್ಪ ಅಂತಂದ್ರೆ ಹಾರ್ದಿಕ್ ಪಾಂಡ್ಯ ಅಂತ.